Hey guys, welcome back to my channel Shru Tips. ಹೇಗಿದ್ದೀರಾ ಎಲ್ಲ? ಇವತ್ತು ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಸ್ಕಿನ್ ಕೇರ್ ರುಟೀನ್ ಹೇಳ್ಕೊಡ್ತಾ ಇದ್ದೀನಿ. ಹೌದು, ಇದು ತುಂಬಾನೇ ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಗಾಯ್ಸ್. ನೀವು ನಿಮ್ಮ ಸ್ಕಿನ್ ಹೆಲ್ದಿ ಇರಬೇಕಂದ್ರೆ ಈ ತರ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಲೇಬೇಕಾಗುತ್ತೆ. ಪೊಲ್ಯೂಷನ್ ಇದೆ ಔಟ್ಸೈಡ್, ನಾವು ತುಂಬಾನೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಫೇಸ್ ಮೇಲೆ. ಸೊ ಇಂಥದ್ರಲ್ಲೆಲ್ಲ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನಾವು ಸ್ಕಿನ್ ಕೇರ್ ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಯಾವ್ಯಾವುದು ಹೇಗೆ ಮಾಡೋದು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮದು ಸ್ಕಿನ್ ಟೈಪ್ ಯಾವುದು ಗೊತ್ತಿದೆಯಾ? ಆಯಿಲಾ, ಕಾಂಬಿನೇಷನಾ, ಡ್ರೈನಾ, ಸೆನ್ಸಿಟಿವಾ, ಆಕ್ನೆ ಪ್ರೋನಾ? ಗೊತ್ತಿಲ್ವಾ? ಇದ್ರದ್ದು ನಂದು ವಿಡಿಯೋ ರೆಡಿ ಇದೆ, ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ನೀವು ಯಾವುದೇ ಸ್ಕಿನ್ ಕೇರ್ ಅಥವಾ ಮೇಕಪ್ ಏನೇ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮದು ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ನಿಮ್ಮ ಸ್ಕಿನ್ ಟೈಪ್ ನೀವು ಪ್ರಾಡಕ್ಟನ್ನು ಬೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಾಕಿದೆಲ್ಲ ನಾನು ಅದೇ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಅಲ್ಲೇ ನೋಡ್ಕೊಂಬನ್ನಿ. ಇಲ್ಲಿ ನಾನು ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಸ್ಕಿನ್ ಕೇರ್ ರುಟೀನ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಯಾವ್ದು ಬರುತ್ತೆ? ಓಕೆ, ಒಮ್ಮೆ ನಿಮ್ಮದು ಸ್ಕಿನ್ ಟೈಪ್ ಗೊತ್ತಾದ್ಮೇಲೆ ನೀವು ಬೇಸಿಕ್ ಸ್ಕಿನ್ ಕೇರ್ ಕಿಟ್ನ ತಯಾರಿಸ್ಕೋಬಹುದು. ಇದರಲ್ಲಿ ಫಸ್ಟ್ ಬರುತ್ತೆ ಕ್ಲೆನ್ಸಿಂಗ್ ಆರ್ ಫೇಸ್ ವಾಶ್. ಈ ಕ್ಲೆನ್ಸರ್ ಆ್ಯಂಡ್ ಫೇಸ್ ವಾಶ್ ಅಂದರೆ ಏನು, ಎರಡು ಸೇಮಾ ಅಥವಾ ಏನು, ಇದರ ಬಗ್ಗೆನೂ ನಾನು ಡಿಟೇಲ್ಡ್ ಆಗಿ ವಿಡಿಯೋ ಮಾಡ್ತೀನಿ. ನಿಮ್ಮದು ಬೆಸ್ಟ್ ಫೇಸ್ ವಾಶಸ್ ಬಗ್ಗೆ ಆಲ್ರೆಡಿ ವಿಡಿಯೋ ನಡೆಯಿದೆ, ಅದನ್ನು ಕೂಡ ನೀವು ನೋಡಿ. ಸ್ಕಿನ್ ಟೈಪಿಗೆ ಯಾವ್ದು ಫೇಸ್ ವಾಶ್ ಚೆನ್ನಾಗಿ, ಆ ಫೇಸ್ ವಾಶನ್ನು ಬೈ ಮಾಡಿ ನಿಮ್ಮದು ಸ್ಕಿನ್ ಕೇರ್ ಕಿಟ್ಟಲ್ಲಿ ಫಸ್ಟ್ ಪ್ರಾಡಕ್ಟನ್ನು ಹಾಕಿ. ಇವಾಗ ಸೆಕೆಂಡ್ ಪ್ರಾಡಕ್ಟ್ ಟೋನರ್. ಟೋನರ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮದು ಸ್ಕಿನ್ನಿದ್ದು pH ಲೆವೆಲ್ ಚೇಂಜ್ ಆಗ್ತಾ ಇರುತ್ತೆ, ಆಸಿಡಿಕ್ ಆ್ಯಂಡ್ ಬೇಸಿಕ್ ಈ ಥರ. ಸೊ ಇದು ನ್ಯೂಟ್ರಲ್ ಆಗಿರಬೇಕು. ಈ ಥರ ಇದನ್ನು ನ್ಯೂಟ್ರಲ್ ಮಾಡೋದಕ್ಕೆ ನಮಗೆ ಟೋನರ್ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ನಿಮ್ಮದು ಸ್ಕಿನ್ ಕೇರ್ ಕಿಟ್ಟಲ್ಲಿ ಸೆಕೆಂಡ್ ಪ್ರಾಡಕ್ಟ್ ಟೋನರ್ ಆಗೋಯ್ತು. ಇವಾಗ ಥರ್ಡ್ ಪ್ರಾಡಕ್ಟ್ ಇವಾಗ ಮಾಯ್ಶ್ಚರೈಸರ್ ತುಂಬಾನೇ ಇಂಪಾರ್ಟೆಂಟ್ ಗೈಸ್. ಇದನ್ನು ಕೂಡ ನೀವು ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪೇ ಸೆಲೆಕ್ಟ್ ಮಾಡಬೇಕು. ನಿಮ್ದು ಡ್ರೈ ಸ್ಕಿನ್ ಇದ್ರೆ ನೀವು ಇನ್ನು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಆಗೋದಿಲ್ಲ. ಸೊ ಅಕಾರ್ಡಿಂಗ್ ಟು ನಿಮ್ಮ ಸ್ಕಿನ್ ಟೈಪ್ ಮಾಯ್ಶ್ಚರೈಸರ್ನ ಸೆಲೆಕ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇದನ್ನು ಈ ನಿಮ್ಮದು ಎಲ್ಲ ಸೆಲೆಕ್ಷನನ್ನು ತುಂಬ ಈಸಿ ಮಾಡೋದಕ್ಕೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ನೀವು ಅದನ್ನು ನೋಡಿ ಅದರಲ್ಲಿ ನಿಮ್ಮದು ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಳ್ಳಿ ಫಸ್ಟಿಗೆ. ನೆಕ್ಸ್ಟ್ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಮಾಯ್ಶ್ಚರೈಸರ್ ಸೆಲೆಕ್ಟ್ ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಆ ಮಾಯ್ಶ್ಚರೈಸರನ್ನು ನಿಮ್ಮದು ಸ್ಕಿನ್ ಕೇರ್ ಕಿಟ್ಟಲ್ಲಿ ಹಾಕಿ. ಇವಾಗ ನಿಮ್ಮದು ಸ್ಕಿನ್ ಕೇರ್ ಕಿಟ್ಟಲ್ಲಿ 3 ಪ್ರಾಡಕ್ಟ್ ಆಯಿತು. ಇದು ಜಸ್ಟ್ ಬೇಸಿಕ್. ಇಷ್ಟು ಕ್ಲೆನ್ಸಿಂಗ್, ಮಾಯ್ಶ್ಚರೈಸಿಂಗ್, ಟೋನಿಂಗ್ ಈ 3 ಪ್ರೊಸೆಸನ್ನು ನೀವು ರೆಗ್ಯುಲರ್ ಆಗಿ ಮಾಡ್ತಾನೆ ಇರಬೇಕು. ಇದು ತುಂಬಾನೇ ಬೇಸಿಕ್. ಇದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗಿ ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತೇಳಿ ನಾನು ಹೇಳ್ತೀನಿ. ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ಎಕ್ಸ್ಫೋಲಿಯೇಟರ್ ನಾವು ನಾರ್ಮಲ್ ಆಗಿ ಏನಂತೀವಿ, ಸ್ಕ್ರಬ್ ಅಂತೀವಿ, ಫೇಸ್ ಸ್ಕ್ರಬ್. ಇದನ್ನು ನೀವು ಡೈಲಿ ಯೂಸ್ ಮಾಡಬಾರ್ದು, ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ಗೆ ಒನ್ಸ್ ಯೂಸ್ ಮಾಡಬೇಕು. ಅದು ಕೂಡ ತುಂಬಾನೇ ಹಾರ್ಶ್ ಆಗಿ ರಬ್ ಮಾಡಕ್ ಹೋಗ್ಬೇಡಿ. ಈ ಕ್ಲೆನ್ಸಿಂಗ್ ಆ್ಯಂಡ್ ಫೇಸ್ ವಾಶ್ ನೆಕ್ಸ್ಟ್ ಸ್ಟೆಪ್ ಸ್ಕ್ರಬ್ಬಿಂಗ್ ಬರುತ್ತೆ. ಇವಾಗ ಅದಕ್ಕೂ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಟೋನಿಂಗ್ ನೆಕ್ಸ್ಟ್ ಬರುತ್ತೆ ಮಾಯ್ಶ್ಚರೈಸಿಂಗ್. ಇವಾಗ ಮಾಯ್ಶ್ಚರೈಸಿಂಗ್ ನೆಕ್ಸ್ಟ್ ಬರುತ್ತೆ ಸನ್ಸ್ಕ್ರೀನ್ ಲೋಷನ್. ಹೌದು, ಸನ್ಸ್ಕ್ರೀನ್ ಬಗ್ಗೆನೂ ಡಿಟೇಲ್ಡ್ ಆಗಿ ವಿಡಿಯೋ ಇದೆ. ಈ ವಿಡಿಯೋ ನೋಡಿದ್ರೆ ನಿಮಗೆ ಯಾವ ಸ್ಕಿನ್ ಟೈಪ್ ಮೇಲೆ ಯಾವ ಸನ್ಸ್ಕ್ರೀನನ್ನು ಹೇಗೆ ಸೆಲೆಕ್ಟ್ ಮಾಡೋದು, ಅಪ್ಲಿಕೇಶನ್ ಹೇಗೆ ಮಾಡೋದು, ಅದರದ್ದು ಯೂಸಸ್ ಏನು, ಕಂಪ್ಲೀಟ್ ಡೀಟೇಲ್ಸ್ ಇದೆ ಆ ವಿಡಿಯೋದಲ್ಲಿ. ಸೊ ಆ ವಿಡಿಯೋನು ಚೆಕ್ ಮಾಡಿ ನಿಮಗೆ ಯಾವ ಸನ್ಸ್ಕ್ರೀನ್ ಸುಟೇಬಲ್ ಅನ್ಸುತ್ತೆ ಅದನ್ನು ಬೈ ಮಾಡಿ. ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ಗೆ ಕ್ಲೆನ್ಸಿಂಗ್, ಎಕ್ಸ್ಫೋಲಿಯೇಷನ್, ಟೋನಿಂಗ್, ಮಾಯ್ಶ್ಚರೈಸಿಂಗ್ ಆ್ಯಂಡ್ ಸನ್ ಪ್ರೊಟೆಕ್ಷನ್. ಸೊ ನಿಮಗಿವತ್ತು ಜಸ್ಟ್ ಬೇಸಿಕಲಿ ಯಾವ ಥರ ಸ್ಕಿನ್ ಪ್ರೊಟೆಕ್ಷನ್ ನಾವು ಮಾಡ್ಬೋದು ಅಂತೇಳಿ ಹೇಳಿಕೊಟ್ಟಿದ್ದೀನಿ ಗೈಸ್. ಸೊ ಇದೆಲ್ಲವನ್ನ ನಿಮ್ಮದು ಒಂದು ಸ್ಕಿನ್ ಕೇರ್ ಕಿಟ್ಟಲ್ಲಿ ಆ್ಯಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.